ಉತ್ತರ ಕರ್ನಾಟಕದಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಇತ್ತೀಚೆಗೆ ನಮ್ಮ ವೆಂಕಟರಮಣ ಇದ್ದಾರ, ವೆಂಕಟರಮಣ ತಾಯಿ ಲಕ್ಷ್ಮೀ ತಾಯಿ ಮತ್ತು ವೆಂಕಟರಮಣ್ಣವರು ಭಕ್ತಾದಿಗಳೆಲ್ಲರೂ ಮೈಸೂರಿನಿಂದ, ಕೊಡಗುದಿಂದ, ಇಲ್ಲ ಇಡೀ ರಾಜ್ಯದಾದ್ಯಂತ ಬಹಳಷ್ಟು ಮಂದಿ ಭಕ್ತಾದಿಗಳು ನಮಗೆ ದರ್ಶನಕ್ಕೆ ಬರ್ತಾ ಇದ್ದಾರೆ ಸ್ವಾಮಿ ಅಂತೇಳಿ ಆ ಲಕ್ಷ್ಮೀ ತಾಯಿ ಮತ್ತು ತಿರುಪತಿ ವೆಂಕಟಸ್ವಾಮಿ ವೆಂಕಟರಮಣ ಇಬ್ಬರು ಕಲಿತು ಮಾತಾಡ್ಕೊಂತಾರ. ಇಷ್ಟೊಂದು ಭಕ್ತಾದಿಗಳು ಬರ್ತಾ ಇದಾರಲ್ರಿ, ಅವ್ರು ಬಂದು ನಮಗೆ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ನಮಗೆ ಬಹಳಷ್ಟು ಗೌರವವನ್ನು ಕೊಟ್ಟು ಹೋಗ್ತಾರ. ಅವ್ರಿಗೆ ಏನೋ ಒಂದು ನಾವು ಉಪಕಾರ ಮಾಡಬೇಕು ಅಂತೇಳಿ ವೆಂಕಟರಮಣ ಮತ್ತು ಲಕ್ಷ್ಮೀ ತಾಯಿ ಇಬ್ಬರು ಸೇರ್ಕೊಂಡು ಒಂದು ತೀರ್ಮಾನವನ್ನು ತಗೊಂತಾರ. ಯಾರ್ಯಾರು ಭಕ್ತಾದಿಗಳು ಬರ್ತಾರೋ ಆ ಭಕ್ತಾದಿಗಳು ಬಂದಂತ ಮಂದಿಗೆ ಯಾರೇ ಬಂದ್ರೆ ಸಾಕು, ವೆಂಕಟರಮಣ ಮತ್ತು ಲಕ್ಷ್ಮೀ ತಾಯಿ ಎದ್ದೊಳೋದು ನಮಸ್ಕಾರ ಮಾಡೋದು, ಎದ್ದೊಳೋದು ನಮಸ್ಕಾರ ಮಾಡೋದು. ಹಂಗೆ ಎದ್ದೊಳೋದು ನಮಸ್ಕಾರ ಮಾಡ್ತಿದ್ವಿ. ಎಲ್ಲ ಭಕ್ತಾದಿಗಳೆಲ್ಲ ದೇವರ ಎದ್ದು ನಿಂತು ನಮಸ್ಕಾರ ಮಾಡ್ತಾ ಇದ್ದ ಅಂತೇಳಿ ಸಂತೋಷದಿಂದ ನಮಸ್ಕಾರ ಮಾಡಿ ಹೋಗ್ತಿರ್ತಾರ. ಎಲ್ಲ ಭಕ್ತಾದಿಗಳಿಗೆ ಇವತ್ತು ದೇವರ ಎದ್ದು ನಿಂತಿರ್ತಾ ಇದ್ದಾರೆ ಅಂತೇಳಿ ಒಂದು ದಿನ ಡಿ.ಕೆ. ಶಿವಕುಮಾರರು ಮತ್ತೆ ಸಿದ್ದರಾಮಯ್ಯರು ಕೂಡ ದೇವರ ದರ್ಶನಕ್ಕೆ ಹೋಗ್ತಾರ. ಆ ದೇವರ ದರ್ಶನಕ್ಕೆ ಹೋದಂತ ಟೈಮಲ್ಲಿ ಆ ಪದ್ಮಾವತಿ ತಾಯಿ ಮತ್ತು ಲಕ್ಷ್ಮೀ ತಾಯಿ, ಆ ವೆಂಕಟರಮಣ ತಾಯಿ ತಂದೆ, ಇವತ್ತು ವೆಂಕಟರಮಣ ದೇವರು ಆ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಬಂದಂತ ಟೈಮಲ್ಲಿ ಸುಮ್ಮನೆ ಕೂಡಿ ಎದ್ದಳಬೇಡ ಅಂತಾನ. ಆಮೇಲೆ ಏನಂತ ಇಬ್ರು ದರ್ಶನ ಮಾಡ್ಕೊಂಡು ಅವ್ರು ಹೊರಟಾಗ್ತಾರ. ಆ ತಾಯಿ ಕೇಳ್ತಾರ, ಏನಪ್ಪ ವೆಂಕಟರಮಣ ಅವ್ರು ಬಂದಂತ ಟೈಮಲ್ಲಿ ಯಾಕೆ ಎದ್ದಿಲ್ಲ ಅಂದ್ರಗಿನ, ಏನೇ ಸುಮ್ಮನೆ ಕುಂದ್ರೆ ಅವ್ನು ಡಿ.ಕೆ. ಶಿವಕುಮಾರ್ ಇದ್ದಾರಲ್ಲ 2 ವರ್ಷದಿಂದ ಅವ್ನಿಗೆ ಕುರ್ಚಿ ಸಿಕ್ಕಿಲ್ಲ ಅವ್ನು ಕುರ್ಚಿ ಸಲುವಾಗಿ ಹುಡುಕಾಡ್ತಾ ಇದ್ರ ನಾವೇನೇ ನೆದ್ರೆ ಆ ಕುರ್ಚಿ ತಗೊಂಡು ಹೋಗ್ಬಿಡ್ತಾರ ಅಂದೇಳಿ ಆ ತಾಯಿಗೆ ವೆಂಕಟರಮಣ ಹೇಳ್ತಾರ. ಆಮೇಲೆ ಏನ್ ಮಾಡ್ತಾರ, ಹಿಂಗ ವೆಂಕಟರಮಣ ನೋಡ್ತಿರ್ತಾನ. ಯಾಕೆ ಅವ್ರು ಡಿ.ಕೆ. ಶಿವಕುಮಾರ್ ಬಂದಂತ ಟೈಮಲ್ಲಿ ನೀನ್ ಎದ್ದಿಲ್ಲ, ನೀನೇನೋ ಅವ್ನು ಕುರ್ಚಿ ಹೊತ್ಕೊಂಡು ಹೋಗ್ತಾನ, ಅವ್ನು ಕುರ್ಚಿ ಸಿಕ್ಕಿಲ್ಲ 2 ವರ್ಷಗಳಿಂದ, ಸಿದ್ದರಾಮಯ್ಯರು ಕೊಡ್ತಾ ಇಲ್ಲ, ನಾ ಕುಂತಿದ್ದು ಚೊಲಿದ್ದೆ, ಯಾಕೆ ಅಣಿಕೆ ಹಾಕಿ ನೋಡ್ತಾ ಇದ್ದೆ ಅಂದ್ರಿನ, ಇಲ್ಲೋ ಅವ್ನು ಸಿದ್ದರಾಮಯ್ಯ ಹೋಗಿದ್ರೆ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರ. ಯಾಕಂದ್ರಿಗಿನ ವೆಂಕಟರಮಣ ಹೇಳ್ತಾನ, ಅವೆಲ್ಲ ಗ್ಯಾರಂಟಿಗಳನ್ನ ಕೊಟ್ಟು ಸರ್ಕಾರದ ಖಜಾನೆಯೆಲ್ಲ ಕೂಡ ಲೂಟಿ ಮಾಡಿದಾರ, ಪಾಪರಾಗಿದೆ ಸರ್ಕಾರ. ನಮ್ದು ಹೋಗ್ತಾ ಸಿದ್ದರಾಮಯ್ಯ ನಮ್ಮ ಉಂಡಿಯನ್ನು ಹೊತ್ಕೊಂಡು ಹೋಗ್ತಾರ ಅಂತ ಹೇಳಿ ನೋಡ್ತಾ ಇದ್ದಾರೆ ಅಂತ ಹೇಳಿ ಆ ತಾಯಿ ಲಕ್ಷ್ಮೀ ತಾಯಿಗೆ ಹೇಳ್ತಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಜನ ಆಕ್ರೋಶದ ಮೂಲಕ ನಾವು ಹೋರಾಟವನ್ನು ಮಾಡ್ತೀವಿ. ನಾವು ಕೇಳೋದೊಂದೇ ಒಂದು, ನಿಮ್ಮೆಲ್ಲರೂ ಸಹಕಾರವನ್ನು ಕೊಟ್ಟಿದ್ರಿ, ಖಂಡಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಮರಾಜ್ಯವನ್ನು ತರಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.